ಈ ತರ ನಾವೇ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಟೇಸ್ಟ್ ಕೂಡ ಮಾಡಿಲ್ಲ. ನೀವು ನೋಡಿರಲ್ಲ, ನೀವು ನೋಡ್ರಿ ಒಂದ್ಸಲ ಟ್ರೈ ಮಾಡ್ರಿ. ಬಟ್ ಅದು ಪುರಿ ಒಂದಿಷ್ಟು ಮನ್ಯಾಗ ಟ್ರೈ ಮಾಡ್ಕೋರಿ. ನಾವು ಫಸ್ಟ್ ಟೈಮ್ ಮಾಡತ್ತೀವಿ, ಗೊತ್ತೇ ಆಗಲ್ಲ. ಹಾ ಗೈಸ್, ಫಸ್ಟ್ ಟೈಮ್ ಮನೆಯಲ್ಲಿ ನಾವು ಪಾನಿಪುರಿ ಮಾಡ್ತಾ ಇರೋದು. ನಾವಂತರೂ ತಿನ್ನಂಗೆ ಮಾಡ್ತೀವಿ, ತಿನ್ಲಾರ್ದಾಗಂತೂ ಮಾಡಲ್ಲ, ತಿಂತೀವಿ. ಅದಕ್ಕೆ ಅವ್ರ ಅಂಜಿಯೇ ಸ್ವಲ್ಪ ನಾವು ಎಲ್ಲ ತರದ್ದು ಕಲ್ತೀವಿ. ತೀರಾ ಕಲ್ತ್ಬಿಟ್ಟಿವಿ ಇವಾಗಂತೂ ನಾವು. ಇದು ಏನಪ್ಪ ಅಂದ್ರೆ ಪಾನಿ ಮಸಾಲ ಮಸ್ತ್. ನನಗೆ ಹುಳಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ. ನಿಮ್ಗೆ ಹುಳಿ ಅಂದ್ರೆ ಇಷ್ಟ? ನನಗೂ ಇಷ್ಟ. ಹುಳಿ ಇವರು ತಿಂತಾರೆ, ನಮ್ಮ ಪ್ರೈಸಿಯವರು. ಆಯ್ತು, ಇವಾಗ ಪಾನಿಪುರಿ ಮಸಾಲಾನು ರೆಡಿ ಆಗ್ಯದ, ಪಾನಿನೂ ರೆಡಿ ಆಗ್ಯದ. ಏನು ಹೈಜೀನ್ ಇರಲ್ಲ, ಬಟ್ ಹಂಗತ್ತೇಳ ಹೊರಗೆ ತಿನ್ನೋದನ್ನು ಬಿಟ್ಟಿಲ್ಲ. ತಿಂದೀವಿ ಹೊರಗೆ ಅವಾಗ ಒಂದ್ ಸ್ವಲ್ಪ ಹೊರಗಿನ ಟೇಸ್ಟ್ ಬೇಕಲ್ಲ ನಮಗೂ. ಅದ್ರ ಸಲದೆ ಮನೆಗೆ ಮಾಡತ್ತೀವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸಂಜೆ ನಿಂತೀವಿ ವ್ಲಾಗ್ ಮಾಡಕ. ಏನಪ್ಪ ಅಂದ್ರೆ ನಾವು ಪಾನಿಪುರಿ ಮಾಡ್ತಾ ಇದ್ದೀವಿ. ನಾ ಮಾಡ್ತಾ ಇಲ್ಲ, ನಮ್ಮ ನಾದ್ನಿ ಅವ್ರು ಮಾಡ್ತಾ ಇದ್ದಾರೆ ಪಾನಿಪುರಿ. ಆದ್ರೆ ಇವರೇ ಹೇಳ್ಕೊಡೋದು. ಹಂಗೇನಿಲ್ಲ ಗೈಸ್. ಮತ್ತೆ ನಮ್ಮ ಕ್ರೇಜಿ ಅವರು ಇಲ್ಲಿ ಕೂತು ಟಿವಿ ನೋಡ್ತಾ ಇದ್ದಾರೆ. ಅವರು ಸ್ಟಡಿ ಪೊಸಿಷನ್ ಹಿಂಗ್ಯಾಕದು, ಅಲ್ಲೊಂದು ಚೇರ್ ಬಿಟ್ಟು ಇಲ್ಲೊಂದು ಚೇರ್ ಬಿಟ್ಟು ರೆಡಿ ಮಾಡಕ್ಕೆ. ಏನೇನು ಮಾಡ್ತೀರಾ ಗೈಸ್? ಇವಾಗ ಪಾನಿಪುರಿ ಮಾಡಕ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ನಾದ್ನಿ ಅವರು. ನಾ ಸುಮ್ಮನೆ ನೋಡಕತ್ತೀನಿ. ಇವಾಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಿಮಗೆ ಮಾಡೋದು ಹೇಗತ್ತ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪಾನಿಪುರಿ ಮಾಡಕ. ನಮ್ಮ ನಾದ್ನಿ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಅವರು. ಆಲೂಗಡ್ಡಿ ಕುದಿಸಿಟ್ಟಾರ. ಮತ್ತಂದರೆ ಇವಾಗ ಲೈಟ್ ಹೋಗ್ಯಾವ ಸ್ವಲ್ಪ. ಪಾನಿಪುರಿಗೆ ಬೇಕಲ್ಲ ಮಿಕ್ಸರ್ಗೆ ಹಾಕೊಳ್ಳೋಕ್ಕೆ, ಅದೆಲ್ಲ ಏನೇನು ಹಾಕ್ತೀವಿ ಏನೇನಿಲ್ಲ ಅಂತೆಲ್ಲ ತೋರಿಸ್ತೀವಿ ನಿಮಗೆ. ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಗೈಸ್, ಇವಾಗ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಆಲೂಗಡ್ಡಿ ಎಲ್ಲ ರೆಡಿ ಮಾಡ್ಕೊಂಡಿವಿ. ಇದೊಂದು ಸ್ವಲ್ಪ ಇದರಲ್ಲೇ ಮಾಡ್ಕೊಂಡು ಆಮೇಲೆ ಕೈಲೇ ಕಲಿಸ್ತೀನಿ ಗೈಸ್. ಎಲ್ಲ ಚಂದ ಹೆಂಗೆ ಮಾಡ್ಬೇಕು ಎಲ್ಲ ಹೇಳ್ತೀನಿ. ಕೈಲೇ ಕಲಿಸಿದ್ರೆ ಸ್ವಲ್ಪ ಚಂದ ಬರ್ತದ, ಅದಕ್ಕೆ ನಾ ಕೈಲೇ ಕಲಿಸ್ಲಕತ್ತೀನಿ. ಅದು ಈರುಳ್ಳಿ ಅದು ಎಲ್ಲ ಹಾಕಿ ಕಲಿಸ್ಬೇಕು. ನಾ ಇವಾಗ ನಮ್ಮ ನಾದ್ನಿ ಅವರು ಹೆಲ್ಪ್ ಮಾಡಕತ್ತಾರೆ ನಮಗೆ. ಅವರು ಎಲ್ಲ ಕಟ್ ಮಾಡಿ ಕೊಟ್ಟರು. ಇವಾಗ ನಾವು ಎಲ್ಲ ಮಾಡಿ ಚೆಂದಾಗಿ ಮಾಡ್ಕೊಂಡು ತಿಂತೀವಿ. ಅಂದ್ರೆ ಅವಾಗವಾಗ ಏನ್ರಿ ತಿನ್ಬೇಕು ಅಂತ ಅನಿಸ್ತೈತಿ. ಒಂದ್ಸಲ ಪಾನಿಪುರಿ ಮಾಡಾಕ್ತೀವಿ. ಈಗ ನಮಗೆ ಸಂಜೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಹಿಂದಿನ ವಿಡಿಯೋದಾಗ ಸ್ನ್ಯಾಕ್ಸ್ಗಳು, ಸಂಜೆ ಸ್ನ್ಯಾಕ್ಸ್ ಬೇಕು ನಮ್ಗೆ. ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ. ಇದು ಆಲೂಗಡ್ಡಿದ್ ಮಾಡಕತ್ತೀನಲ್ಲ, ಇದಕ್ಕೆ ಮತ್ತೆ ಪಾನಿಗೆ ಸ್ವಲ್ಪ ಹಾಕಿಸ್ತೀವಿ. ಇದು ಅಷ್ಟು ಹಾಕಿ ಇಲ್ಲ, ಸ್ವಲ್ಪ ಹಾಕ, ಅದಕ್ಕೊಂದು ಸ್ವಲ್ಪ ಹಾಕ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಪುದೀನ, ಕೊತ್ತಂಬರಿ ಹಾಕೋದು. ಆಮೇಲೆ ಮತ್ತೊಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಹೇಳಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ಇನ್ನೊಂದು ಮಿಸ್ ಆಗ್ಯದ ಗಾಯ್ಸ್. ಏನಪ್ಪ ಅಂದರೆ ನಮ್ಮ ಕ್ರೇಜಿ ಅವರು ಹುಣಸಿ ಹಣ್ಣು ತಂದಿಲ್ಲ. ಅದು ತಂದಿದ್ರಂದ್ರೆ ಇನ್ನೂ ಹುಳಿ ಹತ್ತಿತ್ತು. ಪರವಾಗಿಲ್ಲ, ನಾವು ನಿಂಬಿಕಾಯಿ ಹಾಕ್ತೀವಿ. ಇರೋದ್ರಾಗೆ ಅಡ್ಜಸ್ಟ್ ಮಾಡ್ತೀವಿ ನಾವು. ಅದೇ ಬೇಕು ಇದೇ ಬೇಕಂತೇನಿಲ್ಲ. ಇದು ಚಾಟ್ ಮಸಾಲ ಸ್ವಲ್ಪ ಹಾಕ್ತೀವಿ. ಖಾರದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಸ್ವಲ್ಪ. ನಾ ಆಲೂಗಡ್ಡೆಗೆ ಕುದಿಸೋ ಮತ್ತೆಗೂ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ತೀನಿ ಗಾಯ್ಸ್. ಅದಕ್ಕೆ ಇನ್ನೊಂದು ಚೂರು ಹಾಕು. ಅದು ಪಾನಿಪುರಿ ಇದು ಮಸಾಲೆ ಸ್ವಲ್ಪ ಹಾಕು. ಪಾನಿಪುರಿ ಮಸಾಲೆ ಸ್ವಲ್ಪ ಹಾಕಬೇಕು. ಇವಾಗ ಪಾನಿಪುರಿದು ಮಸಾಲೆಗೆ ಹಾಕಿರ್ತೀವಿ ನೋಡ್ರಿ. ಹಾಕಿ ಚಂದ ಕಲಿಸ್ಬೇಕಿದು. ಪಾನಿಪುರಿ ಇಷ್ಟ ನಿಮ್ಗೆ? ಹಾಂ, ಇಷ್ಟ. ನಮಗೂ ಪಾನಿಪುರಿ ಇಷ್ಟ ಗಾಯ್ಸ್. ನಾವು ಪಾನಿಪುರಿ ಭಾಳ ತಿಂದೀವಿ. ಪಾನಿಪುರಿ ಹೊರಗೆಲ್ಲ ಹೋಗಿ ತಿನ್ನೋದು ಅಂತೇಳಿ ಮನೆಗೆ ನಾವೇ ಮಾಡಕತ್ತೀವಿ. ಎಲ್ಲ ಬರ್ತದೆ ನಮಗೆ. ಮತ್ತೆ ಹೊರಗೆ ಹೋಗಿ ತಿನ್ನೋದು. ಹೊರಗೆ ನಾವು ಅವಾಗ ಒಂದೊಂದು ಸಾರಿ ಹೋಗಿ ತಿಂತೀವಿ. ಬಟ್ ಮನೆಯಾಗ ಮಾಡೋದೇ ಬೇರೆ, ಹೊರಗಡೆ ತಿನ್ನೋದೇ ಬೇರೆ. ನೋಡಿ, ರೆಡಿ ಆಯಿತು ಪಾನಿಪುರಿದು ಮಸಾಲ. ಇವಾಗ ಪಾನಿ ಮಾಡ್ಕೋತೀವಿ ನೋಡಿ ಗಾಯ್ಸ್. ಇದು ಪಾನಿ ರೆಡಿ ಮಾಡ್ಕೊಳತ್ತೀವಿ ನಾವು. ಇದ್ರೊಳಗೆ ಸ್ವಲ್ಪ ಒಂದು 5 ಮೆಣಸಿನ್ಕಾಯಿ 6 ಮೆಣಸಿನ್ಕಾಯಿ ಹಾಕೀವಿ. 5-6 ಮೆಣಸಿನ್ಕಾಯಿ ಹಾಕೊಳತ್ತೀವಿ. ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ,
ಪುದೀನ ಅಂತ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಹಾಕಿ ಫುಲ್ ಮಲ್ಡ್ರ್ ಮಾಡ್ರಿ ರೆಡಿ ಮಾಡ್ಕೊಳತ್ತೀವಿ ಅದಕ್ಕೆ ಮಲ್ಡ್ರ್ ಮಾಡಕ್ಕೆ ನೋಡಿ ಈ ಥರ ಆಯ್ತು ಮಿಕ್ಸರ್ಗೆ ಹಾಕ್ವಿ ಈ ಥರ ಆಯಿತು ಅದು ನಿಂಬಿಕೆ ಕಟ್ ಮಾಡ್ಕೊಳತ್ತೀವಿ ನಾವು ಅದು ಮಿಕ್ಸರ್ಗೆ ಹಾಕಿ ಇದು ನಿಂಬೆ ಹಣ್ಣು ಕಟ್ ಮಾಡಿ ಹುಳಿ ಬಾಯಿ ಟೇಸ್ಟ್ ಬರ್ಬೇಕಲ್ಲ ಹೇಳಿದ್ರೆ ಬಾಯಿ ನೀರು ಬರುತ್ತೋ ಈ ಥರ ಕಟ್ ಮಾಡ್ಕೊಳಕತ್ತಾರ ಅವರು ಇವಾಗ ಹೊರಗೆ ತಿನ್ಬೇಕಂದ್ರ ಆಸೆ ಇರ್ತೈತಿ ಬಟ್ ಅದೆಲ್ಲ ನೆನಪು ಮಾಡ್ಕೊಂಡ್ರೆ ಅವ್ರು ಹೆಂಗೆ ಮಾಡ್ತಾರೆ ಆ ಥರ ಎಷ್ಟೇನು ಹೈಜೀನ್ ಇರಲ್ಲ ಬಟ್ ಹಂಗತ್ತೇಳ ಹೊರಗೆ ತಿನ್ನೋದನ್ನು ಬಿಟ್ಟಿಲ್ಲ ತಿಂದಿ ಹೊರಗೆ ಹಂಗೆ ಇವಾಗ ಸ್ವಲ್ಪ ಭಾಳ ಕಮ್ಮಿ ಮಾಡಿ ಹೊರಗಡೆ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿ ಮನೆಗೆ ಎಲ್ಲ ಮಾಡ್ಕೊಂಡು ತಿನ್ನೋದು ಕಲ್ತೀವಿ ಅವಾಗ ಒಂದು ಸ್ವಲ್ಪ ಹೊರಗಿನ ಟೇಸ್ಟ್ ಬೇಕಲ್ಲ ನಮಗೂ ಅದ್ರ ಸಲದೆ ಮನೆಗೆ ಮಾಡತ್ತೀವಿ ಜಾಸ್ತಿ ಹೊರಗೆ ಹೋಗಿ ತಿನ್ನಲ್ಲ ಈಗ ಮೊದ್ಲಿನ ಥರ ಇವಾಗ ಇದ್ರೊಳಗೆ ಹಾಕಿಬಿಡ್ತೀವಿ ನೋಡಿ ಇವಾಗ ಇಲ್ಲಿ ಆಲೂಗಡ್ಡೆ ರೆಡಿ ಮಾಡಿದ್ದೀವಿ ಆಲೂಗಡ್ಡಿದು ಮಸಾಲ ಇಲ್ಲಿ ಇದು ಮಾಡಕತ್ತೀವಿ ಸದ್ದ ಇದು ಏನು ಪಾನಿ 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 ಅದು ಗಟ್ಟಿ ಇರಬಾರ್ದು ಅಳಸಿರ್ಬೇಕು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡು ನೀರು ಆ್ಯಡ್ ಮಾಡೋದು ಚಂದ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದಿಷ್ಟು ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇದು ಏನಪ್ಪ ಅಂದರೆ ಪಾನಿ ಮಸಾಲ ಗೈಸ್ ಅದು ಪಾನಿ ಮಸಾಲ ಅದಲ್ಲ ಅದು ಜಲ್ಜೀರಾ ಪಾಕಿಟ್ ಅಂತಂದು ಬರ್ತದ ನೋಡಿ ಎಲ್ಲರೂ ಭಾಳ ಅಂದ್ರೆ ಭಾಳ ತಿಂತಿದ್ವಿ ಅದು ನಮ್ಗೆ ಇವಾಗನ ಆವಾಗಲೇ ನಮ್ಮ ಕ್ರೇಜಿಯವ್ರಿಗೆ ಹೇಳಿದೆ ಪಾನಿಪುರಿ ಮಾಡ್ತೀವಿ ಅದು ಜಲ್ಜೀರಾ ಮಸಾಲೆ ತಗೊಂಬ ಅವ್ರು ಆಲ್ರೆಡಿ ಅದು ಪಾನಿ ಮಸಾಲ ತೊಗೊಂಬಂದಾರ ಬಟ್ ಇದು ಅದೇ ಅಂತ ನನಗೆ ಗೊತ್ತಿಲ್ಲ ಸೇಮ್ ಅದೇ ಥರ ಅನ್ಸುತ್ತೆ ನಾ ಆಮೇಲೆ ಕೈಯಾಗ ಹಾಕೊಂಡು ನೆಕ್ಕಿನ ಅದು ಜಲ್ಜೀರಾ ಪಾಕೆಟ್ ಭಾಳ ಅಂದ್ರೆ ಭಾಳ ತಿಂತಿದ್ದೆ ಗೈಸ್ ನಾನು ಸ್ಕೂಲ್ ಟೈಮ್ ತಿಂತಿದ್ದೆ ಅಂದ್ರೆ ಕೈಯಾಗ ಹಾಕೊಂಡು ನೆಕ್ತಿದ್ದೆ ಮತ್ತಂದ್ರೆ ನೀರಾಗ ಹಾಕೊಂಡು ಕುಡಿತಿದ್ದೆ ನಾನು ಅದು ಮಸ್ತ್ ನನಗೆ ಹುಳಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಿಮ್ಗೆ ಹುಳಿ ಅಂದ್ರೆ ನಮಗೂ ಇಷ್ಟ ಹುಳಿ ಇವರು ತಿಂತಾರೆ ನಮ್ಮ ಕ್ರೇಜಿಯವ್ರು ಇವಾಗ ಇದು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡಿದ್ವಲ್ಲ ಇದ್ರೊಳಗೆ ಹಾಕ್ತೀವಿ ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಉಪ್ಪು ಹಾಕಿ ನಾವು ಸ್ವಲ್ಪ ಜಾಸ್ತಿನೇ ಉಪ್ಪು ತಿಂತೀವಿ ಹಾಗಾಗಿ ಆಯ್ತು ಇವಾಗ ಪಾನಿಪುರಿ ಮಸಾಲಾನು ರೆಡಿ ಆಗ್ಯದ ಪಾನಿನೂ ರೆಡಿ ಆಗ್ಯದ ಇವಾಗ ಪಾನಿಪುರಿ ಇರೋದಲ್ಲ ಮೇನ್ ಇದನ್ನೇ ಪಾನಿಪುರಿ ಹುಡ್ಕೋತೀವಿ ಸದ್ ನಾವು ಪುರಿ ಪಾನಿ ಅಲ್ಲ ಪುರಿ ಪಾನಿ ಅಂತೂ ರೆಡಿ ಆಯ್ತು ಪಾನಿ ರೆಡಿ ಆಯ್ತು ಮಸಾಲ ಪಾನಿಪುರಿ ಯಾರಿಗೆ ಇಷ್ಟ ಅಂತ ಹೇಳ್ರಿ ಎಲ್ಲರಿಗೂ ಇಷ್ಟ ಚಿಕ್ಕ ಮಕ್ಕಳಿಂದ್ರೆ ಎಲ್ಲರಿಗೂ ಇಷ್ಟ ನಮ್ಮ ಅಣ್ಣಗೂ ಇಷ್ಟ ನಮಗೂ ಇಷ್ಟ ಅವ ಅಂತೂ ಎಷ್ಟು ತಿಂದ ಬಿಡಿ ಬರೇ ಎಷ್ಟು ಸರಿ ನೋಡಿ ಪಾನಿಪುರಿ ಬರೇ ವಿಡಿಯೋದಾಗ ಪಾನಿಪುರಿ ಅದು ಮಾಡ್ರಿ ಅಂತ ಹೇಳತ್ತಿದ್ದವ 2-3 ದಿನ ಅದಕ್ಕೆ ಇವತ್ತು ಎಲ್ಲ ತರಿಸ್ಕೊಂಡು ಮಾಡಕತ್ತೀವಿ ಇವಾಗ ಎಣ್ಣೆ ಕಾಯಿಸ್ತಾಕಿರ್ತಾರೆ ಎಣ್ಣೆ ಕಾಯ್ದು ಬೆಳಕ ಪಾನಿ ಅಲ್ಲ ಪುರಿ ಹುರ್ಕೊಳ್ಳೋದೆ ಅದು ಪಾನಿಪುರಿ ಅಂತ ಬರಕತ್ತದ ಗಾಯ್ಸ್ ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಪುರಿ ಅನ್ನೋದು ಇವಾಗ ಪುರಿ ಹುರಿಬೇಕಲ್ಲ ಹಂಗಾಗಿ ಎಣ್ಣೆ ಹಾಕೊಂಡಿವಿ ಇವಾಗ ಪುರಿ ನೋಡ್ರಿ ನಾವು ಅಂದೇನು ಪುರಿ ತಂದಿವಿ ಹುರ್ಕೊಳಕ ಇವು ಪುರಿ ಇಷ್ಟು ದಪ್ಪ ಅಥವಾ ನಾವು ಮಾಡ್ತೀವಲ್ಲ ಪಾನಿಪುರಿ ಇದೇ ಥರ ಮನೆಗೆ ಯಾರ್ಯಾರು ಮಾಡ್ಕೊಂಡು ತಿಂದಿರ್ತೀರಿ ಆದರೆ ನಮಗೂ ಇಷ್ಟ ತಿನ್ಬೇಕಂತ ಆಸೆ ಭಾಳ ಆಗ್ತಿತ್ತು ಹೊರಗೆ ಹೋದ್ರೆ ಅಲ್ಲೆಲ್ಲಿ ಹೋಗಿ ತಿನ್ನೋದಪ್ಪ ಅದು ಅವ್ರು ಮಾಡೋದು ನೋಡಿ ನನಗರ ಆಗೋದೇ ಇಲ್ಲ ತಿನ್ನಂಗೆ ಆಗಲ್ಲ ಅದಕ್ಕೆ ನಮ್ಮಣ್ಣ ಮನೆಗೆಲ್ಲ ತಂದುಕೊಟ್ಟಣ ಮಾಡಕ್ಕೆ ನಾನು ಶಿಲ್ಪ ರೆಡಿಯಾಗಿರ್ತೀವಿ ಈಗ ಎಣ್ಣೆ ಕಾಯ್ಲತ್ತೈತಿ ಕಾಯಸಲಂದ್ರೆ ವೇಟ್ ಮಾಡತ್ತೀವಿ ಇದು ಕಾಯ್ದ ಮೇಲೆ ಬಡ ಎಲ್ಲ ಹುರಿದು ಒಂದು ಸ್ವಲ್ಪ ಸ್ವೀಟ್ ಸಾಸ್ ರೆಡಿ ಮಾಡೋಣ ಸ್ವೀಟ್ ಪಾನಿ ರೆಡಿ ಮಾಡ್ತೀವಿ ನೋಡ್ರಿ ಮತ್ತು ನಾವಿಬ್ರು ಮಾಡ್ತೀವಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ಲತ್ತದ ಹೇಳಿ
ಇಷ್ಟ ಆಗ್ತಿತ್ತಂದ್ರೆ ಹೇಳಿ. ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ಕಿಚನ್ದು ನಮ್ಗೆ ಕಮೆಂಟ್ ಮಾಡಿ ನಾವು ಮಾಡಿ ತೋರಿಸ್ತೀವಿ. ಅಲ್ಲ ನಿಮ್ಗೆ ಯಾವ್ದಾರ ರೆಸಿಪಿ ಗೊತ್ತಿತ್ತಂದ್ರೆ ನಮ್ಗೆ ಹೇಳ್ರಿ, ನಾವು ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಏನು ರೆಡಿ ತಿನ್ಬೇಕಂತ ನಮಗೂ ಆಸೆ. ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳ್ರಿ. ಇವಾಗ ಎಣ್ಣೆ ಕಾಯ್ದದ ಹಾಕ್ಲಕತ್ತೀವಿ ನೋಡ್ರಿ ನಾವು ಈ ಸದ್ದ. ಇವಾಗ ಇನ್ನೇನು ಎದ್ದಾಳೆ ಈಗ. ನಾವು ಫಸ್ಟ್ ಟೈಮ್ ಮಾಡತ್ತೀವಿ, ಗೊತ್ತೇ ಆಗಲ್ಲ. ಹಾ ಗೈಸ್, ಫಸ್ಟ್ ಟೈಮ್ ಮನೆಯಲ್ಲಿ ನಾವು ಪಾನಿಪುರಿ ಮಾಡ್ತಾ ಇರೋದು, ಮನೇಲಿ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್. ನಾವೆಲ್ಲ ಅಂತೀವಿ ಕರೆ ಅಲ್ಲಿ ಹೊರಗಿನ ಚಂದ ಇರಲ್ಲ ಅಂತ, ಆದ್ರೆ ಮಾಡಿದ್ರೆ ಅವ್ರ ಕೈಯಿಂದ ಟೇಸ್ಟ್ ಅನ್ನಿಸ್ತೈತಿ. ಅವ್ರ ಕೈಯಿಂದ ಟೇಸ್ಟ್ ಜಾಸ್ತಿ ಅನ್ಸೋದು. ನಾವು ಮಾಡಿದ್ರೆ ನೋಡಿ ಹಿಂಗೆ ಏನಾದ್ರೆ ಒಂದು ಆಗ್ತೈತಿ. ಆದ್ರೂ ಬೆಟರ್ ಮಾಡಕ್ ಪ್ರಯತ್ನ ಮಾಡಕತ್ತೀವಿ. ನಾವಂತರೂ ತಿನ್ನಂಗೆ ಮಾಡ್ತೀವಿ, ತಿನ್ಲಾರ್ದಾಗಂತೂ ಮಾಡಲ್ಲ, ತಿಂತೀವಿ ಆ ಥರ. ಹೆಂಗದಾರ ನಮ್ಮ ಮನ್ಯಾಗ ಚಂದ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮನೆಗೆ ಶಪ್ ಅದಾರ, ನಮ್ಮ ಮನೇಲಿ ಶಪ್ ಅದು ಇರೋದು. ಅದಕ್ಕೆ ಅವ್ರಿಗೆ ಅವ್ರ ಅಂಜಿಯೇ ಸ್ವಲ್ಪ ನಾವು ಎಲ್ಲ ಥರದ್ದು ಕಲ್ತೀವಿ, ತೀರಾ ಕಲ್ತ್ಬಿಟ್ಟಿವಿ. ಇವಾಗಂತೂ ನಾವು ಪುರಿ ರೆಡಿ ಆಗ್ಲಕತ್ತಾವ, ಪಾನಿಪುರಿ ಅಂತೆ ಬರಕತ್ತದ ನನ್ನ ಬಾಯಿ. ಪೂರಿ ರೆಡಿ ಆಗ್ತಾ ಇದ್ದಾವ ಈ ಸದ್ದ. ನಮ್ಮದು ಕ್ರೇಜಿ ಅವ್ರಿಗೆ ಕೊಡೋಣ, ಏನಂತಾರ ಅವ್ರು ಇನ್ನೊಂದು ಸ್ವೀಟ್ ಪಾನಿ ಒಂದು ಮಾಡಕ್ಕೆ ಹೇಳ್ಯಾರ. ಸ್ವೀಟ್ ಪಾನಿ ಒಂದು ಮಾಡಬೇಕು. ಇವಾಗ ಖಾರದ್ದು ಪಾನಿ ಮಾಡೀವಿ, ಖಾರ ಮಸಾಲ ಮಾಡೀವಿ. ಇವಾಗ ಸ್ವೀಟ್ ಪಾನಿ ಮಾಡಿ ಅವ್ರಿಗೆ ಕೊಡ್ಬೇಕು. ನಾವೆಲ್ಲ ಮಾಡಿದಾದ ಬಳಕ ಬನ್ನಿ. ನಮ್ಮ ಕ್ರೇಜಿ ಅವ್ರು ಹೆಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಲಾರ್ದೆ ಹೆಂಗೆ ಮಲ್ಕೊಂಡಿದ್ರು. ಇವಾಗ ನಾ ಕ್ಯಾಮ್ರಾ ತೊಗೊಂಡ್ಬರೋಣ ನೋಡಿ ಮತ್ತೆ ಹೆಂಗೆ ಎದ್ದು ಕೂತಾರೆ. ನಾ ಕ್ಯಾಮ್ರಾ ತೊಗೊಂಡು ಬರೋಣ. ಇಟಿ ನೋಡ್ರಿ, ಇಲ್ಲಿ ನಮ್ಮ ಸಿಟಿ ನಿದ್ದಿ ಮಹಾರಾಣಿ ಏಷ್ಯನ್ ಕೂತಾರ ನೋಡ್ರಿ. ನಮಗ್ ಮಾಡ್ತಾರೆ, ನಮಗ್ ಮಾಡ್ತಿರಲ್ಲ. ಗೈಸ್ ಅವ್ರೇನೋ ಪಾನಿಪುರಿ ಮಾಡ್ತೀನಿ, ಪಾನಿಪುರಿ ಸಿಸ್ತೀವಿ ಒಂದಿಷ್ಟು ಮನ್ಯಾಗ ತಿನ್ನಮ್ಮ. ನಾವು ಹೊರಗಡೆ ತರ್ತೀವಿ ಅಂದ್ರೆ ಹೊರಗಡೆ ತರ್ಲಕ್ಕಂತೂ ಬಿಡಲ್ಲ ಯಾರು ಇವಾಗಲ್ಲ, ಇತ್ತೀಚೆಗಂತೂ ಬಿಟ್ಟೇ ಬಿಟ್ಟಿಲ್ಲ ಬಿಡ್ರಿ. ಬಟ್ ಆಲ್ಮೋಸ್ಟ್ ಮನೇಲಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್. ಅವೆಲ್ಲ ಅನ್ಹೆಲ್ದಿ ಫುಡ್, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು ಅಂತ ತಿನ್ನೋದು. ಆದರೆ ಮನೇಲಿ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಆದಷ್ಟು ಸ್ವಲ್ಪ ಚಲೋ ಇರುತ್ತೆ. ಹೊರಗಡೆ ಅಷ್ಟೊಂದು ಹೈಜಿನಿಗೆ ಮಾಡಲ್ಲ. ಅಂದರೂ ಸಿಕ್ಕಾಪಟ್ಟೆ ತಿಂದಿವಿ ನಾವು ಹೊರಗಡೆ, ನಿಜ ಸಿಕ್ಕಾಪಟ್ಟೆ ತಿಂದೀವಿ. ನಾನಂತೂ ಹೇಳೋದಿಲ್ಲ, ಸಿಕ್ಕಾಪಟ್ಟೆ ತಿಂದಿ. ನಮ್ಮ ಪಾರ್ಟ್ನರ್ ಸ್ವಲ್ಪ ತಿಂದಾರೆ, ನನಗಿನ್ನ ಕಮ್ಮಿ ಅವ್ರು ತಿಂದಿರ್ಬೋದು. ಬಟ್ ನಾನಂತೂ ಸಿಕ್ಕಾಪಟ್ಟೆ ತಿಂದೀನಿ. ಬರೀ ಹೊರಗೆ ಹೋಗಿ ಬರೀ ಪಾನಿಪುರಿ ತಿಂತಿದ್ದೆ. ಸೊ ಇವಾಗಂತೂ ಎಲ್ಲ ಕಮ್ಮಿ ಮಾಡಕತ್ತೀನಿ. ಈ ಮನೆಯಲ್ಲೇ ಮಾಡಿ ಕೊಡಕತ್ತಾರ, ಸಸ್ತಾಗಿ ತಿನ್ನೋದ. ಬನ್ನಿ ಅವ್ರು ಮಾಡ್ಕೊಂಡು ತೊಗೊಂಡ್ಬರ್ತಾರೆ, ಅವತ್ತು ತಿಂತೀನಿ, ಅವಾಗ ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ನಾವು ಇವಾಗ ಎಲ್ಲ ಪಾನಿಪುರಿ ರೆಡಿ ಮಾಡ್ಕೊಂಡಿವಿ. ನಾನು ನಮ್ಮ ನಾದ್ನಿಯವರು ಇಬ್ಬರು ಸೇರಿ ಮಾಡ್ಕೊಂಡಿವಿ. ಇವಾಗ ತೋರಿಸ್ತೀನಿ ನಿಮಗೆ. ಪುರಿ ಇದು ನಾರ್ಮಲ್ ಪಾನಿ, ಇದು ಸ್ವೀಟ್ ಪಾನಿ, ಇದು ಮಸಾಲ. ನಮ್ಮ ಕ್ರೇಜಿಯವ್ರಿಗೆ ಹಾಕಿಟ್ಟಿನಿ ಇಲ್ಲಿ ಒಂದು ಸ್ವಲ್ಪ. ಅವ್ರಿಗೆ ಟೇಸ್ಟ್ ಕೇಳ್ಬೇಕಂತ ಹೇಳಿ ನಮ್ಮ ಕ್ರೇಜಿಯವ್ರಿಗೆ ಕರೀತೀನಿ ಇವಾಗ. ಕ್ರೇಜಿಯವರೇ, ಕ್ರೇಜಿ ಬರೀ ಸ್ವಲ್ಪ ಇಲ್ಲಿ ನೋಡ್ರಿ ಹಂಗೆ ಬರ್ತಾನು. ತಳಗಿಂದ ಮೇಲೆ ತೋರಿಸ್ತೀನಿ ಬಿಡೋದು. ಬಾ ಇಲ್ಲಿ ಸ್ವಲ್ಪ, ನಾವೆಲ್ಲ ರೆಡಿ ಮಾಡೀವಿ. ಗೈಸ್ ನೋಡಿ, ಇವರು ಪಾನಿಪುರಿ ರೆಡಿ ಮಾಡ್ಯಾರ ಮನೆ ಒಳಗೆ. ಇವ್ ನೋಡ್ರಿ ಹೆಂಗೆ ಕಾಣತ್ತ ಪಾನಿಪುರಿ. ಮತ್ತು ಇಲ್ಲಿ ಏನೋ ಪಾನಿ ಏನು ಮಾಡ್ಯಾರ ತೋರಿಸ್ತೈತೆ. ಸ್ವೀಟ್ ಪಾನಿ ಎಲ್ಲ ಥರ ಮಾಡಿ ನಾವು. ನೋಡಿ ಹಾಕೊಂಡು ತಿನ್ನೋವ. ಎಷ್ಟು ಬೆರೆಸಾವ ನೋಡ್ರಿ, ಸಿಕ್ಕಾವಳೆ ಬೆರೆಸಾವ. ಇವು ಅವ್ರು ಮಾಡೋದೇ ಬೇರೆ. ಅವರು ಮೈದಾ ಹಿಟ್ಟಿನ ಮಾಡ್ತಾರಲ್ಲ, ಇದು ಮೈದಾ ಹಿಟ್ಟಿನ ಮಾಡ್ತಾರೆ ಬಿಡ್ರಿ. ಬಟ್ ಇವು ಹೆಂಗೆ ಮಾಡ್ತಾರಂದ್ರೆ, ಅದು ಪಾಪಡಿಗಳು ಬರ್ತಾವೆ ನೋಡು, ಆ ಥರ ಪಾಪಡಿ ಟೈಪ್ ಮಾಡ್ತಾರೆ. ಅದರಲ್ಲಿ ಸೇಮ್ ಅದ ನೋಡ್ಲಿಕ್ಕೆ. ಇದರೊಳಗೆ ಮತ್ತು ಸೇವಾಗಿ ಮಾಡಿಲ್ಲ. ಶೇವಾ ನೀವು ತರದಿತ್ತು ಅಂಗಡಿಯಿಂದ, ನಾವು ಮನೆಯಾಗ ಇಷ್ಟರೇ ಮಾಡಿ. ಖಾರ ಪಾನಿ ಹಾಕ್ತೀನಿ, ಸ್ವಲ್ಪ ಸ್ವೀಟ್ ಪಾನಿ ಹಾಕ್ತೀನಿ, ಟೇಸ್ಟ್ ನೋಡ್ತೀವಿ. ಮಸ್ತಾಗ್ಯಾವ, ನಿಜವಾಗ್ಲೂ ಇವತ್ತು ಮಸ್ತಾಗ್ಯಾವ, ಸುಳ್ಳಲ್ಲ. ಎಲ್ಲ ಕರೆಕ್ಟ್ ಆಗ್ಯದ, ಎಲ್ಲ ಉಪ್ಪ ಹುಳಿ ಖಾರ ಎಲ್ಲ ಪರ್ಫೆಕ್ಟ್. ಬಟ್ ಇದು ಪುರಿ ಒಂದು ಅವು ನಾರ್ಮಲ್ ಪುರಿ ಟೈಪ್ ಆಗ್ತಲ್ಲ. ಅವು ಪುರಿನೇ ಬೇರೆ ಇರ್ತಾವ ಇವು. ಬಟ್ ಅಂಗಡಿಯಾಗ ತಂದು ಹುರ್ತೀವಿ ಅಂದ್ರೂ ಹಿಂಗದ ಇವು. ಬಟ್ ಪುರಿ ಟೈಪ್ ಆಗ್ತಲ್ಲ, ಅದು ಪಾಪಡಿ ಟೈಪ್ ಅದ. ಪಾಪಡಿ ಅಂದ್ರೂ ಟೇಸ್ಟ್ ಆಗ್ಯದ. ಈ ಮಸಾಲ ಮತ್ತು ರಸ ಇದೆ ಅಂತಾರೆ, ನೀರು ಪಾನಿ ಅವ್ರಿಗೆ ಟೇಸ್ಟ್ ಮಾಡ್ತೀನಿ ತಡಿ.
ಅವ್ರು ಮಾಡಿದವ್ರು ಟೇಸ್ಟ್ ಮಾಡಿರ್ತಾರೆ ಮಾಡೋದು ಗೊತ್ತಿಲ್ಲ ಹೆಂಗಿದೆ ನಾವು ಹೇಳಕ್ಕೆ ಖರೆ ಹೇಳ್ಬೇಕಂದ್ರೆ ನಾವು ಸ್ವಲ್ಪನೂ ತಿಂದು ನೋಡಿಲ್ಲ. ನಾನು ರೆಡಿ ಮಾಡಿ ಕೊಡ್ತೀನಿ ಗಾಯ್ಸ್. ಇವಾಗ ನಾನು ರೆಡಿ ಮಾಡೀನಿ ಈಗ ಶಿಸ್ತಾಗಿ ಒಂದು ಸ್ವಲ್ಪ. ಇದು ಅದನ್ನೈತಲ್ಲಿ ಇವ್ರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಹಚ್ತೀನಿ ಯಾವ ಥರ ಬರುತ್ತೆ. ಅವ್ರು ಯಾವ ಥರ ಮಾಡ್ಯಾರ ಅವ್ರಿಗೆ ಗೊತ್ತಿಲ್ಲ ಟೇಸ್ಟ್. ಸೊ ಟೇಸ್ಟ್ ತೊಗೋರಿ ಒಂದೊಂದು ಇಬ್ಬರು ನಾನು ಆಮೇಲೆ ತಿನ್ಬೇಡ್ರಿ ಒಬ್ಬೊಬ್ರು ರಿಯಾಕ್ಷನ್ ತೊಗೋಬೇಕು ನಾ ಅಡಿ ಹಾಕ. ಎಷ್ಟು ಚಂದ ಮಾಡಿವಿ ನಾವು. ಇವಾಗ ನಮ್ಮ ತಂಗಿ ರಿಯಾಕ್ಷನ್. ಮಸ್ತ್ ಗೈಸ್, ಹುಳಿ ಹುಳಿ ಖಾರ ಖಾರ ಮಸ್ತ್ ಮಸ್ತ್ ಮಾಡಿ. ನಿಜ ಹೇಳ್ಬೇಕಂದ್ರೆ ನಾವು ಈ ಥರ ನಾವೇ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಟೇಸ್ಟ್ ಕೂಡ ಮಾಡಿಲ್ಲ, ಉಪ್ಪ ಖಾರ ಆಗಿದೆ ನಂತೆ ಸೇಮ್. ಬಟ್ ಮಸ್ತ್ ಮಾಡಿವಿ ನಾವು, ಮಸ್ತ್ ಸೂಪರ್. ಬಟ್ ಅವು ಪುರಿ ಸ್ವಲ್ಪ ಆ ಥರ ಪುರಿ ಇಲ್ಲ ಖರೆ ನಿಜ ಹೇಳ್ಬೇಕಂದ್ರೆ. ಪುರಿ ಒಂದು ಸ್ವಲ್ಪ ಇತ್ತಂದ್ರೆ ಇನ್ನೂ. ಬಟ್ ಪಾನಿ ಮಸಾಲಗಳಂತೂ ಎಲ್ಲ ಚೆನ್ನಾಗ್ಯ, ಟೇಸ್ಟ್ ಸೂಪರ್ ಆಗಿತ್ತು. ಈಗ ಜಸ್ಟ್ ತಿಂದು ನೋಡಿದ್ವಿ ನೀವು ನಾವು, ತಿಂದೇ ಇಲ್ಲ, ಇವಾಗ ತಿಂದು. ನೀವು ಟ್ರೈ ಮಾಡಿ ಗೈಸ್ ಮನೇಲಿ, ಮಸ್ತ್ ಮಾಡಿ ನಾವು. ಓಕೆ ಗೈಸ್, ಇವತ್ತಿನ ನೋಡಿ ಇಲ್ಲಿಗೆ ಅನ್ ಮಾಡ್ತೀವಿ. ಯಾಕಪ್ಪ ಅಂದರೆ ಅವರು ಪಾನಿಪುರಿ ರೆಸಿಪಿ ಮಾಡಿದ್ರು, ಮಸ್ತ್ ಆಗಿತ್ತು ಪಾನಿಪುರಿ ರೆಸಿಪಿ. ನೀವು ನೋಡಿರಲ್ಲ, ನೀವು ನೋಡಿದ್ರೆ ಒಂದು ಸಲ ಟ್ರೈ ಮಾಡಿರಿ. ಬಟ್ ಅದು ಪುರಿ ಒಂದಿಷ್ಟು ಮನೆಯಾಗ ಟ್ರೈ ಮಾಡ್ಕೋರಿ. ಬಟ್ ನಾವು ಹೊರಗೆ ತಂದು ಮಾಡಿವಿ, ಅದು ಚೆಂದ ಬಂದಿಲ್ಲ ಅಷ್ಟೊಂದು. ಉಳಿದೆಲ್ಲ ಪಾನಿಗೆಲ್ಲ ಮಸ್ತ್ ಏಕ್ ನಂಬರ್ ಆಗಿತ್ತು. ನೀವು ಒಂದು ಸಲ ಮಸ್ಟ್ ಟ್ರೈ ಗೈಸ್, ಮಸ್ಟ್ ಟ್ರೈ ಮಾಡಲೇಬೇಕು, ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿಮಲ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.